Hello students, in the last class we discussed about the shapes of orbitals, right? Shapes of different orbitals discussion ಮಾಡಿದ್ವಿ. So today let us discuss about the energies of orbitals, especially for hydrogen atom. Hydrogen atom ಅಂತಾನು consider ಮಾಡಬಹುದು, or you can consider it as atoms containing one electron. ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂತ ಆಟಮ್ಸ್ ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ, ಆರ್ ಹೈಡ್ರೋಜನ್ ಆಟಮ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ನೋಡೋಣ. ಸೊ ಹೌ ದ ಎನರ್ಜಿ ವೇರೀಸ್. energies in hydrogen atom is determined by principal quantum number. Principal quantum number, that is n. We represent it by n. You all know that. So energies ಇಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ರೈಟ್? ಇನ್ ಕೇಸ್ ಆಫ್ ಹೈಡ್ರೋಜನ್ ಆಟಮ್ ಎನರ್ಜೀಸ್ ಡಿಪೆಂಡ್ಸ್ ಅಪಾನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ದಟ್ ಈಸ್ n ವ್ಯಾಲ್ಯೂ. ಇಫ್ n ವ್ಯಾಲ್ಯೂ ಇನ್ಕ್ರೀಸಸ್, ದ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. n ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದಂಗೆ ಎನರ್ಜಿ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, 1s ಎನರ್ಜಿ ಲೆಸ್ than 2s. 2s energy is equal to 2p. ನೋಡಿ, n ವ್ಯಾಲ್ಯೂ ಸೇಮ್ ಇದೆ, ಹಾಗಾಗಿ ಎನರ್ಜಿ is also same. Less than 3s, that is equal to 3p, that is equal to 3p, which means n value is same, ಹಾಗಾಗಿ ಈ ಮೂರು ಎನರ್ಜಿ ಸೇಮ್ ಇದೆ, ಈಕ್ವಲ್ ಆಗಿದೆ. ಬಟ್ ಇಲ್ಲಿ ನೋಡಿ, n value is 2, less than 3s, right? So energy, it increases with principal quantum number, that is n value. Next, orbitals having same energy are called degenerate orbitals, right? So ಯಾವಕ್ಕೆ same energy ಇರುತ್ತೋ ಅದಕ್ಕೆ ನಾವು degenerate orbitals ಅಂತ ಕರೀತೀವಿ. So these are degenerate. 2s 2p is degenerate orbitals, 3s 3p 3d degenerate orbitals, which means they have nearly same energy, or correctly same energies ಇದೆ, because of same principal quantum number, right? So ಅದಕ್ಕೆ ನಾವು degenerate orbitals ಏನಂತ ಕರೀತೀವಿ, degenerate orbitals ಅಂತ ಕರೀತೀವಿ. Last point, 1s orbital in hydrogen atom is most stable. Why it is most stable? Listen, hydrogen atom, it contains only one shell, right? Hydrogen atom ಅಲ್ಲಿ only one shell ಇದೆ, only one electron. That one shell is very near to nucleus. Nucleus ಗೆ ತುಂಬಾ ಹತ್ತಿರದಲ್ಲಿ ಇದೆ, right? Attraction is more. It is very difficult to remove electron from hydrogen atom. ಇಲ್ಲಿಂದ ನೀವು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಂದ್ರೆ it requires very high amount of energy. That's because attraction is more. Nucleus ಗೆ ಹತ್ತಿರ ಇರೋದ್ರಿಂದ ಈ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡೋದು ಕಷ್ಟ. Hence the stability of hydrogen atom is more. ಗೊತ್ತಾಯ್ತಾ? So this is all about the energies in case of hydrogen atoms. Next, for multi electron atom, ಈಗ hydrogen atom ಅಂದ್ರೆ ಒಂದೇ ಎಲೆಕ್ಟ್ರಾನ್. So ಇದೆಲ್ಲ ಏನಿದೆ, it is applicable for the atoms or ions which contains only one electron. ಇಲ್ಲಿ ಮಲ್ಟಿ ಎಲೆಕ್ಟ್ರಾನ್ ಆಟಮ್, ನೋಡಿ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ನಲ್ಲಿ ಎನರ್ಜೀಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡೋಣ. ಎನರ್ಜೀಸ್ ಇನ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ಡಿಪೆಂಡ್ಸ್ ಆನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಸ್ ವೆಲ್ ಆಸ್ ಅಜಿಮಿಥಲ್ ಕ್ವಾಂಟಮ್ ನಂಬರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆ, ಅದರ ಜೊತೆಗೆ ಅಜಿಮಿಥಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆ. ದಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದ್ರೆ n, ಅಜಿಮಿಥಲ್ ಕ್ವಾಂಟಮ್ ನಂಬರ್ ಅಂದ್ರೆ l. n plus l ಮಾಡಿದ್ರೆ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ರೈಟ್? n plus l. ಈ n plus l ರೂಲ್ ಅಂತ ನೆಕ್ಸ್ಟ್ ಬರುತ್ತೆ, ನಾನು ಹೇಳ್ತೀನಿ. ಸೊ ಇಲ್ಲಿ ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ. ಎನರ್ಜೀಸ್ ಇನ್ ಕೇಸ್ ಆಫ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ಡಿಪೆಂಡ್ಸ್ ಅಪಾನ್ ಬೋತ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಸ್ ವೆಲ್ ಆಸ್ ಅಜಿಮಿಥಲ್ ಕ್ವಾಂಟಮ್ ನಂಬರ್. ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್, ಮೇನ್ ರೀಸನ್ ಫಾರ್ ಡಿಫರೆನ್ಸ್ ಇನ್ ಎನರ್ಜೀಸ್ ಇಸ್ ಮ್ಯೂಚುವಲ್ ರಿಪಲ್ಷನ್, ರೈಟ್? Mutual repulsion among the electrons, right? So ಇಲ್ಲಿ energies ಯಾಕೆ ಡಿಫರ್ ಆಗಿದೆ ಅಂತಂದ್ರೆ, that is because of
ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್. ರೈಟ್, ಏನಾಗುತ್ತೆ, ಎಲೆಕ್ಟ್ರಾನ್ ಮತ್ತೆ ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ಆಗೋದ್ರಿಂದ ಎನರ್ಜೀಸ್ ಡಿಫ್ರೆಂಟ್. ರೈಟ್, ಎನರ್ಜೀಸ್ ಏನಾಗಿದೆ ಇಲ್ಲಿ ಡಿಫರ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಹಾಗಾದ್ರೆ ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಸ್ಟೆಬಿಲಿಟಿ ತೋರಿಸುತ್ತೆ, ಎಲ್ಲ ಆಟಮ್ಸ್ ಸ್ಟೆಬಿಲಿಟಿ ತೋರಿಸುತ್ತೆ. ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡೋಣ. ದಸ್ ಸ್ಟೆಬಿಲಿಟಿ ಇಸ್ ಡ್ಯೂ ಟು ಟೋಟಲ್ ಅಟ್ರಾಕ್ಟಿವ್ ಇಂಟರಾಕ್ಷನ್. Total attractive interactions are more than repulsive interactions. Right? Attraction force ಜಾಸ್ತಿ ಇದೆ, repulsion force ಇದೆ. repulsion force ಗಿಂತ ಏನಾಗಿದೆ, attraction force ಜಾಸ್ತಿ ಇದೆ. ಈಗ ಸಪೋಸ್ ನೋಡಿ, ರೆಗ್ಯುಲರ್ ಡೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತಾ ಇರ್ತೀವಿ. ನನಗೆ ಅದು ಕೊಡ್ಸಿಲ್ಲ, ಇದು ಕೊಡ್ಸಿಲ್ಲ. ರೈಟ್, ಅಪ್ಪ ಅಮ್ಮನು ನಮಗೆ ಬೈತಾ ಇರ್ತಾರೆ, ನೀನೇನು ಎಲ್ಲ ಕೇಳ್ತಾನೆ ಇರ್ತೀಯ, ಹೌದಪ್ಪ, ಒಂದಲ್ಲ ಒಂದು ವಿಚಾರ, ನೀನು ಬೇಡ ಅಂದ್ರೆ ಅದನ್ನು ಮಾಡ್ತೀಯಾ, ಇದನ್ನು ಮಾಡ್ತೀಯಾ ಅಂತೇಳಿ ಬೈತಾನೆ ಇರ್ತಾರೆ. ಬೈದ್ರು ಕೂಡ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ, ಒಂದೇ ಮನೆಯಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ರೈಟ್, ಅವ್ರು ಬೈದ್ರು ಕೂಡ ಬೇರೆಯವ್ರು ಯಾರಾದ್ರೂ ಅವ್ರಿಗೆ ಬೈದ್ರೆ ನಾವು ನಮ್ಮ ಅಪ್ಪ ಅಮ್ಮನ ಸಪೋರ್ಟಿಗೆ ನಿಲ್ತೀವಿ. ರೈಟ್, ಸೊ ಯಾಕೆ ಅಂತಂದ್ರೆ ಅಲ್ಲಿ ಅಷ್ಟೆಲ್ಲ ಜಗಳ ಆದ್ರೂ ಕೂಡ ಇಂಥ ಫ್ಯಾಮಿಲಿನಲ್ಲಿ ಅಟ್ರಾಕ್ಷನ್ ಫೋರ್ಸ್ ಇಸ್ ಮೋರ್, ಅಂದ್ರೆ ಆ ಸಿಟ್ಟಿಗಿಂತನೂ ಪ್ರೀತಿ ಜಾಸ್ತಿ ಇದೆ. ಹಾಗೆ ಇಲ್ಲಿ ಕೂಡ ಇನ್ ಕೇಸ್ ಆಫ್ electrons or atoms, attraction interaction is more than repulsion interactions. Attraction force ಜಾಸ್ತಿ ಇರೋದ್ರಿಂದ ಸ್ಟೆಬಿಲಿಟಿ ಇದೆ, repulsion force ಇದೆ. But as compared to attraction force, repulsion force is less. Right? So this is all about energies in case of hydrogen atom as well as multi-electron atoms. Next, shielding effect of outer shell electrons. What is meant by shielding effect? Shielding effect is also called a screening effect. Shielding effect ಗೆ ಇನ್ನೊಂದು ಹೆಸರಿದೆ, that is screening effect. ಏನಿದು shielding effect ಅಂದ್ರೆ? ಫಸ್ಟ್ ಸೆಂಟೆನ್ಸ್ ಓದ್ಬಿಡೋಣ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಇನ್ನರ್ ಶೆಲ್ಸ್. Due to presence of electrons in the inner shells, the electron in the outer shell will not experience full positive charge on the nucleus, but will be lowered due to partial screening of inner shell electrons. Okay, ನೋಡ್ರಿ, ನಾನು ಡಯಾಗ್ರಾಮ್ ಬರ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ನ್ಯೂಕ್ಲಿಯಸ್, ಇದು ಶೆಲ್ಸ್. Right. This is the outermost shell. Outermost shell contains electrons. Right. Then sentence, due to presence of electrons in the inner shells, the electron in the outermost shell will not experience full positive charge. Listen, nucleus in the attraction force, there will be attraction force between the nucleus and electrons. Because nucleus is positively charged, electron is negatively charged. Attraction irutte, but that attraction between nucleus and outermost shell electrons decreases because of presence of inner shell electrons. Not inner shell, illu electrons irutte, right? Due to presence of inner shell electrons, the attraction between nucleus and outermost shell electrons decreases. Right? Andre outermost shell electrons will not experience the full positive charge on the nucleus, but it will be lowered. Attraction force of positive charge ಏನಿದೆ ಅದು decrease ಆಗುತ್ತೆ, it will be lowered due to partial screening of inner shell electrons. Inner shell electrons ಏನಾಗುತ್ತೆ ಅಲ್ಲಿ ಅಡ್ಡ ಬರುತ್ತೆ, attraction force ಗೆ ಅಡ್ಡ ಬರುತ್ತೆ. It acts like a screen, right? Screen ತರ ಆಕ್ಟ್ ಮಾಡುತ್ತೆ. ಈಗ suppose you take two magnets, ಎರಡು ಮ್ಯಾಗ್ನೆಟ್ ಅನ್ನ ತಗೊಳ್ಳಿ, ಅದನ್ನ ಹತ್ರ ತಗೊಂಡ್ರಿ, ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ. ರೈಟ್, ಈಗ ಅದೇ ಎರಡು ಮ್ಯಾಗ್ನೆಟ್ ಅನ್ನ ಹತ್ರ ತಗೊಂಡ್ಬರಿ, ಬಟ್ ಮಿಡ್ಲ್ ಅಲ್ಲಿ ಒಂದು ಪ್ಲೇವುಡ್ ಇಡ್ರಿ ಅಥವಾ ಒಂದು ಬುಕ್ ಇಡ್ರಿ, ಅವಾಗ ಏನಾಗುತ್ತೆ,
ಅವಾಗಲೂ ಕೂಡ ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ, ಬಟ್ ದಟ್ ಅಟ್ರಾಕ್ಷನ್ ಫೋರ್ಸ್ ಇಸ್ ಲೆಸ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಪ್ಲೇವುಡ್ ಇನ್ ದ ಮಿಡಲ್. ದಟ್ ಪ್ಲೇವುಡ್ ಆಕ್ಟ್ಸ್ ಆಸ್ ಅ ಸ್ಕ್ರೀನ್. ಹೌದಲ್ಲ, ಆ ಪ್ಲೇವುಡ್ ಅಥವಾ ನೀವೇನು ನೋಟ್ಸು ಅಥವಾ ಒಂದು ಪೇಪರ್ ಏನು ಇಡ್ತೀರಾ, ಆ ಪೇಪರ್ ಸ್ಕ್ರೀನ್ ತರ ಆಕ್ಟ್ ಮಾಡ್ತಾ ಇರುತ್ತೆ, which lowers the attraction force between the two magnets, right? So in the same way, attraction between nucleus and outermost shell electrons decreases because of presence of inner shell electrons. This is known as shielding effect or screening effect. ಇದನ್ನ ನಾವು shielding effect or screening effect ಅಂತ ಕರೀತೀವಿ. Hope you got it. This screening effect, it depends upon the shape of the orbital, right? So S ಗೆ ಬೇರೆ shielding effect, P ಗೆ ಬೇರೆ ಇರುತ್ತೆ, so D ಗೆ ಬೇರೆ, F ಗೆ ಬೇರೆ. S means spherical shape, high shielding effect, right? P dumbbell shape, just normal screening effect, normal screening effect, right? D double poor shading effect. ನೋಡಿ, D ನಲ್ಲಿ shading effect ತುಂಬಾನೇ ಕಡಿಮೆ, ರೈಟ್? ಬಿಕಾಸ್ ಆಫ್ ಡಬಲ್ ಶೇಪ್. ಯಾಕೆ ಅಂತ ನಾನು ಹೇಳ್ತೀನಿ, ಶೇಪ್ ಮೇಲೆ ಯಾಕೆ ಡಿಪೆಂಡ್ ಆಗಿದೆ. F is complex shape, very poor shading effect. Listen, S are the spherical. The nucleus spherical shape means from 360 degrees, ಎಲ್ಲ 360 degree angle ಇಂದ ಏನು ಮಾಡೋದು, ಸ್ಕ್ರೀನಿಂಗ್ ಮಾಡೋದು. That's why screening effect in case of spherical shape, in case of S orbital is very high. Screening effect ಏನಿದೆ, ಹೈ ಇದೆ. ಎಲ್ಲಿ? spherical shape, S orbital ನಲ್ಲಿ, ರೈಟ್? ಯಾಕಂದ್ರೆ spherical shape ಅಂದ್ರೆ 360 degrees ಇಂದ ಏನು ಮಾಡುತ್ತೆ, ಸ್ಕ್ರೀನಿಂಗ್ ಮಾಡುತ್ತೆ. ಬಟ್ ಅದೇ P orbital ಅಂತಂದ್ರೆ ನೋಡಿ, ನ್ಯೂಕ್ಲಿಯಸ್ ಡಬಲ್ ಶೇಪ್, 2 lobes ಇರುತ್ತೆ. Here screening takes place in one particular direction. ಇಲ್ಲಿ electrons ಇರುತ್ತೆ, ಇದಿಷ್ಟು ಮಾತ್ರ ಸ್ಕ್ರೀನಿಂಗ್ ಮಾಡುತ್ತೆ, ರೈಟ್? ಬರೀ 2 ಎಲೆಕ್ಟ್ರಾನ್ ಮಾತ್ರ ಇರುತ್ತೆ, ಆ 2 ಎಲೆಕ್ಟ್ರಾನ್ ಇಷ್ಟಲ್ಲೇ ಸ್ಕ್ರೀನಿಂಗ್ ಮಾಡಬೇಕು. 360 ಡಿಗ್ರಿ ಇಲ್ಲೆಲ್ಲ ಬರೋದಿಲ್ಲ, ಇಲ್ಲೆಲ್ಲ ನೋಡಿ ಖಾಲಿ ಜಾಗ ಇರುತ್ತೆ, ರೈಟ್? ನೆಕ್ಸ್ಟ್ D double. If you consider double, only 2 electrons, it has to manage 4 lobes. 2 electron 4 lobes ಅನ್ನು ಮ್ಯಾನೇಜ್ ಮಾಡಬೇಕು. ಸೊ ಇಲ್ಲಿ 4 ಶೇಡಿಂಗ್ ಎಲ್ಲ ಕಡೆ ಖಾಲಿ ಇರುತ್ತೆ. ಆ 2 ಎಲೆಕ್ಟ್ರಾನ್ ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಇಷ್ಟು ಫುಲ್, ರೈಟ್? ಅಥವಾ 2 ಎಲೆಕ್ಟ್ರಾನ್ ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಇಷ್ಟು ಫುಲ್, ರೈಟ್? F is complex shape, very poor shading, very less, right? So in this way, screening effect depends upon the shape of the orbital. S shows highest screening effect than P, than D, than F. Highest screening effect ತೋರಿಸೋದು S, lowest very poor shading effect in case of F. Remember this topic is very important for upcoming topics in second PUC, right? Second PUC ನಲ್ಲಿ ಈ ಟಾಪಿಕ್ ನಿಮಗೆ ಬೇಕಾಗುತ್ತೆ, very important. So ಇದನ್ನ ನೆನಪಿಟ್ಕೊಳ್ಳಿ. ಫಸ್ಟ್ ಇಯರ್ ನಲ್ಲಿ you just remember the definition of the shading effect, right? Definition ಅಂತಂದ್ರೆ due to presence of electrons in the inner shells, the positive charge, the outermost shell electrons will not experience complete positive charge on the nucleus, but it will be lower due to presence of inner shell electrons. Inner shell electrons irodrinda attraction between nucleus and outermost shell electrons decreases. This is called shading effect or screening effect.
shielding effect is highest in case of S than P. P has high shielding effect than D. D has poor shielding effect. F has very low shielding effect. So this is all about shielding effect. Filling of orbitals in atom, right? Filling of orbitals with electrons, right? So orbitals na fill ಮಾಡಬೇಕು electrons, right? Atom ಅಲ್ಲಿ ಇರತಕ್ಕಂತ orbitals na ನಾವು electrons na fill ಮಾಡಬೇಕು. So how to fill electrons, right? So ಅದನ್ನ ನೋಡೋಣ. So there are some rules governing electronic configuration of atoms. Electronic configuration ಬರಿಬೇಕಂದ್ರೆ there are some rules. So let us see which are those rules. ಈ ರೂಲ್ಸ್ ಅನ್ನು ಅಬ್ಸರ್ವ್ ಮಾಡಿ ಆದ್ಮೇಲೆ ಸೊ ನಮಗೆ ಗೊತ್ತಾಗುತ್ತೆ how to write electronic configuration, right? Electronic configuration ಹೇಗೆ ಬರಿಬೇಕು ಅಂತ ನಮಗೆ ಗೊತ್ತಾಗುತ್ತೆ. So later on we can write electronic configuration easily. Listen, quantum numbers ನಿಮಗೆಲ್ಲ ಗೊತ್ತಿದೆ, right? Quantum numbers ಅಲ್ಲಿ ನಾನು 4 different kinds of quantum numbers ಹೇಳಿದ್ದೀನಿ. Principal quantum number, azimuthal quantum number, magnetic quantum number and spin quantum number. 4 quantum numbers ಇದೆ. Based on that we have Pauli's exclusion principle. What Pauli's exclusion principle states with respect to electronic configuration? ನೋಡೋಣ. very important statement. 4 ಸ್ಟೇಟ್ಮೆಂಟ್ಸ್ ಇದೆ. ಸೊ 4ರಲ್ಲಿ ಒಂದು ಬಂದೇ ಬರುತ್ತೆ ಎಕ್ಸಾಮಿನೇಷನ್ ಗೆ. 4 ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ Pauli's exclusion principle states that no two electrons in an atom can have same set of 4 quantum numbers, right? No two electrons in an atom can have same set of 4 quantum numbers. ಅಂದ್ರೆ ಒಂದು ಆಟಮ್ ನಲ್ಲಿ ಇರತಕ್ಕಂತ ಎಲೆಕ್ಟ್ರಾನ್ಸ್ ಗೆ 4 ಕ್ವಾಂಟಮ್ ನಂಬರ್ಸ್ ಕೂಡ ಸೇಮ್ ಇರೋದಿಲ್ಲ. ಅಟ್ ಲೀಸ್ಟ್ ದೇರ್ ವಿಲ್ ಬಿ ಚೇಂಜ್ ಇನ್ 1 ಕ್ವಾಂಟಮ್ ನಂಬರ್. 1 ಕ್ವಾಂಟಮ್ ನಂಬರ್ ಅಲ್ಲಿ ಆದ್ರೂ ಎಲೆಕ್ಟ್ರಾನ್ ಚೇಂಜ್ ಇರುತ್ತೆ ಅಂತ. ಸೊ ನೋಡೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಟೇಕ್ ಕಾರ್ಬನ್ ಅಟಾಮಿಕ್ ನಂಬರ್ 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1s2, 2s2, 2p2, right? ಸೊ ಈಗ 3 ಬಾಕ್ಸ್ ಆಗ್ಬಿಟ್ಟು 2 electrons, p ನಲ್ಲಿ px, py, pz. so 2 electrons ಬರುತ್ತೆ 1, 2. now they will ask you to write electronic configuration for lost electron, right? ಈ ಒಂದು electron ಗೆ quantum numbers values ಬರೆಯಿರಿ ಅಂತ ಹೇಳ್ತಾರೆ. write the quantum numbers, all 4 quantum number values for lost electron of carbon. so ಈಗ 4 quantum numbers ಯಾವುದು? principal quantum number, azimuthal quantum number, magnetic quantum number, spin quantum number values ಬರೀಬೇಕು. ನೋಡ್ರಿ ಬರೀತೀನಿ ಈಗ. so 2p lost electron number 2, it indicates n, principal quantum number value is 2. l value is 1, p ಅಂತ ಇದೆ, l value 1 ಆಗುತ್ತೆ. s ಇದ್ರೆ 0, right? s ಇದ್ರೆ 0. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನೋಡಿ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ l is equal to 1 ಆಗುತ್ತೆ. ಪಾಸಿಬಿಲಿಟೀಸ್ is -1, 0, +1. ಸೊ ಇದಕ್ಕೆ 0 ಅಂತ ಬಂದ್ರೆ ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ is 0 ಅಂತ ಇದೆ. ಪಾಸಿಬಲ್ ವ್ಯಾಲ್ಯೂಸ್ ಅಂತ ನಾವು ಹೇಳಿದ್ರೆ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ is -1, 0, +1 ಆಗುತ್ತೆ. ಬಟ್ ಇಲ್ಲಿ ನಾವು ಇದೊಂದೇ ಎಲೆಕ್ಟ್ರಾನಿಕ್ ಬರೀತಿರೋದ್ರಿಂದ ಇಲ್ಲಿ ನಾವು ಏನು ಮಾಡ್ತೀವಿ? 0 ಅಂತ ಬರ್ಕೊಳ್ತೀವಿ, ರೈಟ್? ಅಂಡ್ ಸ್ಪಿನ್ ಕ್ವಾಂಟಮ್ ನಂಬರ್, ಸ್ಪಿನ್, ಎಸ್. ಸೊ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದ್ರೆ +, ರೈಟ್? ದೀಸ್ ಆರ್ ದ 4 ಡಿಫರೆಂಟ್ ಕ್ವಾಂಟಮ್ ನಂಬರ್ಸ್ ಫಾರ್ ಲಾಸ್ಟ್ ಎಲೆಕ್ಟ್ರಾನ್. ನೋಡಿ, ಈಗ ಅದರ ಪಕ್ಕದ ಎಲೆಕ್ಟ್ರಾನಿಕ್ ಬರೀಬೇಕು. ಈ ಪಕ್ಕದ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎನಿ 2p ಓನ್ಲಿ. 2p ನಲ್ಲೇ ಇದೆ ಆ ಎಲೆಕ್ಟ್ರಾನ್ ಕೂಡ. ಈಗ ಈ ಎಲೆಕ್ಟ್ರಾನ್ ಗೆ ಈ ಕಡೆ ಬರೀತೀವಿ ನೋಡಿ ಕ್ವಾಂಟಮ್ ನಂಬರ್ಸ್. n is equal to 2, l is equal to 1, right? n is equal to 2 ಆಯ್ತು, 2 ಇದೆ. l is equal to 1 ಯಾಕಂದ್ರೆ p ಇದೆ. ಈಗ ನೋಡಿ m ವ್ಯಾಲ್ಯೂ ಚೇಂಜ್ ಆಗಿದೆ. ಇಲ್ಲಿ 0 ಬಂತು, m ವ್ಯಾಲ್ಯೂ ಇಲ್ಲಿ -1, right? again spin is
less off. Clockwise direction ಅಲ್ಲಿ rotate ಆಗ್ತದೆ less off. ನೋಡಿ upper arrow ಅಂದ್ರೆ clockwise direction. ನೋಡಿ no two electrons in an atom can have same set of 4 quantum numbers. 4 quantum numbers same ಇರಕ್ಕೆ ಸಾಧ್ಯ ಇಲ್ಲ. At least there will be change in one quantum number. ಈ ಒಂದು ಸೆಟ್ಟಿಂಗ್ ಅಬ್ಸರ್ವ್ ಮಾಡಿದ್ರೆ there will be change in magnetic quantum number. ಇಲ್ಲಿ 0 ಇದೆ, ಇಲ್ಲಿ 1. At least there will be change in one quantum number. ಇದು Pauli's exclusion principle statement. Hope you got it. Next, Aufbau principle. What Aufbau principle states? Listen. In ground state of an electron, electrons are filled from lower energy level to higher energy level. Electrons na fill ಮಾಡಬೇಕಾದ್ರೆ ನಾವು ಯಾವಾಗಲೂ lower energy level ಇಂದ higher energy level ಗೆ fill ಮಾಡಬೇಕು. ಇಲ್ಲಿ fill ಮಾಡಿದ್ವಿ ನೋಡಿ, first shell fill ಮಾಡಿದ್ವಿ, ಆಮೇಲೆ second shell fill ಮಾಡಿದ್ವಿ, ಆಮೇಲೆ third shell fill ಮಾಡ್ತೀವಿ. From lower energy level to higher energy level, right? Lower energy level to higher energy level we have to fill the electrons. ನೋಡೋಣ, order ಮಾಡೋಣ. Order is very very important. ನೋಡಿ, first let us fill 1s. 1s orbital ನ first fill ಮಾಡ್ತೀವಿ. 1s ಆದ್ಮೇಲೆ ನೋಡಿ 2s, 2s ಆದ್ಮೇಲೆ ನೋಡಿ 2p, 2p ಆದ್ಮೇಲೆ 3s, 3s ಆದ್ಮೇಲೆ 3p, 3p ಆದ್ಮೇಲೆ 4s. ನೋಡಿ 3p ಆದ್ಮೇಲೆ 4s, 4s ಆದ್ಮೇಲೆ 3d, 4p, 5s, 5s ಆದ್ಮೇಲೆ 4d, 4d ಆದ್ಮೇಲೆ 5p, 5p ಆದ್ಮೇಲೆ 6s. So it continues like this. Order ಗೊತ್ತಾಯ್ತಲ್ಲ ಹೇಗೆ ಅಂತ ನೋಡಿ. ಆರ್ಡರ್ ತೋರಿಸ್ಕೊಡ್ತೀನಿ. 1s, 2s, 2p, 3s, 3p, 3p ಆದ್ಮೇಲೆ 4s, 4s ಆದ್ಮೇಲೆ 3d, 3d ಆದ್ಮೇಲೆ 4p, 5s. So in this order you have to fill the electrons. Maximum number of electrons to be filled in s orbitals is 2. s ಅಲ್ಲಿ maximum ಎಷ್ಟು electrons fill ಮಾಡ್ತೀರಾ? 2. p in case of p, maximum number of electrons to be filled is 6. In case of d, maximum electrons to be filled is 10. In case of f, 14. So that ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. So this is all about the Aufbau principle. It says that in ground state of an atom, electrons are filled from lower energy level to higher energy level. Lower energy level ಇಂದ higher energy level ಗೆ electrons ಅನ್ನು fill ಮಾಡಬೇಕು. Third rule is Hund's rule. Right? What Hund's rule states? It states that pairing of electrons in an orbital cannot take place until each orbital of the same subshell is occupied by single electron with parallel spin. Right? It is very very important. Pairing of electrons cannot take place until each orbital of same subshell is filled with single electron with parallel spin. Right? Electronic configuration. Take for example fluorine, atomic number 9. Electronic configuration 1s2, 2s2, 2p5. This is one way of writing electronic configuration. There is another way, that is orbital diagram. Right? Orbital diagram means, right, in this way you can write the electronic configuration. Here we have 2 electrons. We have to fill one electron in clockwise direction, another electron in anti-clockwise direction. Upper arrow indicates clockwise direction, downwards arrow indicates anti-clockwise direction. Here also we have 2 electrons. We will fill one in clockwise direction, another one in anti-clockwise direction.
ಒಂದನ್ನ ಕ್ಲಾಕ್ ವೈಸ್ ಆಗಿ ಬರೀಬೇಕು, ಇನ್ನೊಂದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರೀಬೇಕು. Here we have 5 electrons. We should not fill electrons like this 1, 2, 3, 4, 5. We should not fill like this. We have to fill electrons singly, right? Singly is nothing but, listen, pairing of electrons in an orbital cannot take place until each orbital is filled with single electron. Each orbital of same substitution ಅಂದ್ರೆ p, right? p ನಲ್ಲೇ ಇರಬೇಕು. ಸೊ ಪ್ರತಿಯೊಂದು ಆರ್ಬಿಟಲ್ ಏನಾಗಬೇಕು 1, 2, 3. ನೋಡಿ ಫಸ್ಟ್ ಎಲ್ಲ ಆರ್ಬಿಟಲ್ ಅನ್ನ ಸಿಂಗಲ್ ಎಲೆಕ್ಟ್ರಾನ್ ಇಂದ ಫಿಲ್ ಮಾಡಬೇಕು. ದಟ್ ಟು ವಿತ್ ಪ್ಯಾರಲಲ್ ಸ್ಪಿನ್, ಸೇಮ್ ಸ್ಪಿನ್. ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಫಿಲ್ ಆಗಬಾರ್ದು. ಎಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆಯಾ, ಎಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ಬರೀಬೇಕು. ಅಥವಾ ಎಲ್ಲ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆಯಾ, ಎಲ್ಲ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೈಟ್. ಸೊ ಈಗ ನೋಡಿ ಎಲ್ಲ ಆರ್ಬಿಟಲ್ ಅನ್ನು ಒಂದೊಂದನೇ ಫಿಲ್ ಮಾಡಿ. ನೆಕ್ಸ್ಟ್ 4, 5. This is how you have to fill the electrons, right? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. Let us consider oxygen. Atomic number 8. 1s2, 2s2, 2p4, 1s2, 2s2, 2p4. ಈಗ ಈ 2p4 ಅಲ್ಲಿ ಈಗ 2 electrons ಇದೆ, ಒಂದು ಕ್ಲಾಕ್ ವೈಸ್ ನಂತರ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಇಲ್ಲಿ 4 electrons ಇದೆ ನೋಡಿ, 1, 2, 3, 4. ಫಸ್ಟ್ ಒಂದೊಂದು ಎಲೆಕ್ಟ್ರಾನ್ ಫಿಲ್ ಮಾಡೋ ಆದ್ಮೇಲೆ ಏನ್ ಮಾಡಬೇಕು, ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. ಫಸ್ಟ್ ಎಲ್ಲ ಆರ್ಬಿಟಲ್ಸ್ ಸಿಂಗಲ್ ಎಲೆಕ್ಟ್ರಾನ್ ಇಂದ ಫಿಲ್ ಮಾಡೋ ಆದ್ಮೇಲೆ ಏನಾಗುತ್ತೆ, pairing starts. ಗೊತ್ತಾಯ್ತಾ? ಸೊ pairing of electrons in an orbital cannot take place until, pairing ಆಗೋದಿಲ್ಲ, ಯಾವಾಗಲೂ ಆಗೋದಿಲ್ಲ, until each orbital of the same section. ಮತ್ತೆ ಎಸ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ. ಸೇಮ್ ಸೆಕ್ಷನ್ ಅಂದ್ರೆ p ನಲ್ಲಿ ಮಾತ್ರ ಇದೆ, d ಇದ್ರೆ d ನಲ್ಲಿ ಮಾತ್ರ. of the same section is occupied by single electron, right? is occupied by single electron with parallel spin. ಗೊತ್ತಾಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಹಂಟ್ಸ್ ರೂಲ್. ನೆಕ್ಸ್ಟ್ ಲಾಸ್ಟ್ ರೂಲ್ ಇಸ್ n+l ರೂಲ್. ನೋಡಿ, ಫಾರ್ ಎನರ್ಜೀಸ್ ಇನ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್, ನಾನು ಇದೇ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ಮಲ್ಟಿ ಎಲೆಕ್ಟ್ರಾನ್ ಅಲ್ಲಿ ಎನರ್ಜೀಸ್ ಇಟ್ ಡಿಪೆಂಡ್ಸ್ ಅಪಾನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಸ್ ವೆಲ್ ಆಸ್ ಅಜೋಮಿಕಲ್ ಕ್ವಾಂಟಮ್. ಅಂದ್ರೆ ನೋಡಿ, ದ ಆರ್ಬಿಟಲ್ with maximum n+l value has high energy. Energy multi electron ಅಲ್ಲಿ ಯಾವುದು ಮೇಲೆ ಡಿಪೆಂಡ್ ಆಗಿದೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಸ್ ವೆಲ್ ಆಸ್ ಅಜೋಮಿಕಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ ನಥಿಂಗ್ ಬಟ್ l, ಅಜೋಮಿಕಲ್ ಕ್ವಾಂಟಮ್ ನಂಬರ್ ಇಸ್ ನಥಿಂಗ್ ಬಟ್ l. Energies depends upon both principal quantum number as well as azimuthal quantum number. ಇಲ್ಲಿ ಏನಾಗುತ್ತೆ ನೋಡಿ, the orbital with maximum n+l value. Maximum n+l value means principal quantum number, azimuthal quantum number ಎರಡನ್ನೂ ಆಡ್ ಮಾಡಿದಾಗ ನಮಗೆ ವ್ಯಾಲ್ಯೂ ಜಾಸ್ತಿ ಬಂತು ಅಂದ್ರೆ that has high energy. ವ್ಯಾಲ್ಯೂ ಕಡಿಮೆ ಬಂತು that has low energy. ಈಗ ಟೇಕ್ ಫಾರ್ ಎಕ್ಸಾಂಪಲ್ ನೋಡಿ, ನಾವು 3p ಆದ್ಮೇಲೆ 3d ಬರೀತೀವಿ. ನಾನು ನಿಮಗೆ ನೆನ್ನೆ ತೋರಿಸಿದ್ದೀನಿ KLMN 1, 2, 3, 4. This is n value. SPDF. L value is 0, 1, 2, 3. L value 0 ಇತ್ತು ಅಂದ್ರೆ S, L value 1 ಇತ್ತು ಅಂದ್ರೆ T, L value 2 ಇತ್ತು ಅಂದ್ರೆ D, L value 3 ಇತ್ತು ಅಂದ್ರೆ F. So ಇಲ್ಲಿ ನೋಡಿ 3p ಅಂದ್ರೆ which means n value is 3, L value is 1, n+l is nothing but 3 plus 1 that is equal to 4, right? n+l value is 4. ಈಗ 3d ತಗೊಳ್ಳೋಣ, n is equal to 3, L is equal to 2, right? So 3 plus 2 is equal to 5. So ಇಲ್ಲಿ 5 is the highest number. 5 highest number ಆಗಿರೋದ್ರಿಂದ 3D has higher energy
as compared to 3D. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಆಫ್ ಬೋ ಪ್ರಿನ್ಸಿಪಲ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳ್ಬೇಕಾದ್ರೆ ವಿ ವಿಲ್ ರೈಟ್ 3D after 4s. 4s ಬರೋದಾದ್ಮೇಲೆ 3D ಬರುತ್ತೆ. ಯಾಕೆ ಅಂತ ನೋಡಿದ್ರೆ n value is 3, l value is 2. Again 3 plus 2 is equal to 5. Right? ಇದು ಇಲ್ಲಿ ಬರ್ತದೆ 4s. n value is equal to 4, l value is 0. So 4 plus 0 is equal to 4. Now 4s first ಬರುತ್ತೆ, ಆಮೇಲೆ 3D ಬರೀತೀವಿ. ಯಾಕೆಂದ್ರೆ 4s has lesser energy as compared to 3D. 3D ಗೆ ಕಂಪೇರ್ ಮಾಡಿದ್ರೆ 4s ಇಂದ ಎನರ್ಜಿ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ 4s ಬಂದಾದ್ಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ 3D ಬರೀತೀವಿ. Right? In electronic configuration we will write 4s first, later on 3D. ಗೊತ್ತಾಯ್ತಾ? Next, ಇದು is all about the first point. Highest NSL value ಇದ್ರೆ highest energy ಇರುತ್ತೆ. Next, second point ನೋಡಿ, if NSL value is same for two orbitals, then orbital with highest n value has highest energy. ಈಗ NSL value same ಬಂದ್ಬಿಡುತ್ತೆ ಅಂತ ತಿಳ್ಕೊಳ್ಳೋಣ. Take for example 2p 3s, n value is 2, l value is 1. 2 plus 1 that is equal to 3. ಇಲ್ಲಿ ನೋಡಿ n is equal to 3, l is equal to 0. 3 plus 0 that is equal to 3. ಈಗ n plus l value same. n plus l value ಎರಡಕ್ಕೂ 3 ಬಂದ್ಬಿಟ್ಟಿದೆ. ಮತ್ತೆ ಹಾಗಾದ್ರೆ ಯಾವುದಕ್ಕೆ ಹೈಯೆಸ್ಟ್ ಎನರ್ಜಿ ಇರುತ್ತೆ? Then we have to consider only n value. ಅವಾಗ n value ಅಷ್ಟೇ ಕನ್ಸಿಡರ್ ಮಾಡಬೇಕು. ಯಾವ ತರ n ವ್ಯಾಲ್ಯೂ ಜಾಸ್ತಿ ಇರುತ್ತೋ ಇಟ್ ಹ್ಯಾಸ್ ಹೈಯೆಸ್ಟ್ ಎನರ್ಜಿ. ಹಾಗಾಗಿ ನಾವು 2p ಆದ್ಮೇಲೆ 3s ಬರೀತೀವಿ. ಈವನ್ ದೋ 2p and 3s has same n plus l value. Right? So this is all about the rules for filling electrons in the orbitals. Last and the final topic is how to write electronic configuration. Listen. We can write electronic configuration in two different ways. Here are different ways of electronic configuration. So one, by writing orbitals, right? 1s2, 2s2, 2p6. In this way we can write the electronic configuration. Another one is orbital diagrams, right? By writing boxes for 1s, right? For 2p, right, and for 3d, right. In this way we can write the electronic configuration in these two ways. So we have slightly upper advantage in second type. Second type ಅಲ್ಲಿ ಸ್ವಲ್ಪ advantage ಜಾಸ್ತಿ ಇದೆ. That is, we can write the number of electrons and we can come to know the spin of a electron. So spin ಯಾವ್ದಿದೆ, electron clockwise ಇದೆ, anti clockwise ಇದೆ ಅಂತ ಈ ರೀತಿ ಫಿಲ್ ಮಾಡೋದ್ರಿಂದ clockwise or anti clockwise ಅಂತ ನಮಗೆ ಗೊತ್ತಾಗುತ್ತೆ. As well as ಯಾವ ಪರ್ಟಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಇದೆ, ಸಪೋಸ್ 2px ಅಲ್ಲಿ ಇದೆಯಾ, 2py ಅಲ್ಲಿ ಇದೆಯಾ, 2px ಅಲ್ಲಿ 2 ಇದೆಯಾ, 3 ಇದೆಯಾ. ಸೊ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಇನ್ ಡೀಟೇಲ್ ಆಗಿ. Right? So in these two ways we can write the electronic configuration. By using Aufbau principle and by using Hund's rule, we can write the electronic configuration. ಇಲ್ಲಿ Aufbau principle ಏನಿದೆ, that is very important. So Aufbau principle ಅದೇನು ಬ್ಲಾಕ್ ಡಯಾಗ್ರಾಮ್ ಇಲ್ಲಿ ಬರ್ತಿದೆ, ಸೊ ಅದನ್ನ ಇಟ್ಕೊಳ್ಳ್ರಿ. ಅದನ್ನ ಇಟ್ಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಪ್ರಾಕ್ಟೀಸ್ ಮಾಡಿ. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ scandium electronic atomic number is 21. atomic number ತಗೋಬೇಕು. electronic configuration 1s2, 2s2, 2p6, 3s2, 3p6, 4s2, 3d1. ನೋಡಿ, s ಎಲ್ಲಾನು 2 electrons, maximum 2 electrons. You consider p ನಲ್ಲೆಲ್ಲ maximum is 6 electrons. ಅದಕ್ಕಿಂತ ಕಡಿಮೆ ಇರಬಹುದು, 6 ಗಿಂತ ಕಡಿಮೆ ಇರಬಹುದು, ಅಥವಾ 6 ಗಿಂತ ಜಾಸ್ತಿ ಇರೋ ಹಾಗೆ. ರೈಟ್? ಗೊತ್ತಾಯ್ತಾ? So this is the electronic configuration of scandium. Now you count 21 ಬರಬೇಕು. 2 plus 2 4, 4 plus 6 10, 10 plus 2
12, 12 plus 6, 18, 18 plus 2, 20, 20 plus 1, 21, right? 21. So this is how we can write the electronic configuration of elements. ನೀವು ಮನೆಯಲ್ಲಿ ಪೀರಿಯಾಡಿಕ್ ಟೇಬಲ್ ಅನ್ನು ತಗೊಳ್ಳಿ, ಅಟಾಮಿಕ್ ನಂಬರ್ 1 to ಅಟಾಮಿಕ್ ನಂಬರ್ 30, ಅಟಾಮಿಕ್ ನಂಬರ್ 1 to ಅಟಾಮಿಕ್ ನಂಬರ್ 30 ಏನಿದೆ, ಈ ಎಲ್ಲ ಎಲಿಮೆಂಟ್ಸ್ ಗೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. It is must and should. You practice the electronic configuration from atomic number 1 to atomic number 30, from hydrogen to zinc. So that okay. Simplified electronic configuration. ಈಗ ಪ್ರತಿಸತಿ ಎಷ್ಟು ಉದ್ದ ನಾವು ಬರೆಯೋದಕ್ಕಾಗೋದಿಲ್ಲ, ರೈಟ್? ಸೊ ವಿ ಹ್ಯಾವ್ ಅ ಸಿಂಪ್ಲಿಫೈಡ್. ಈಗ ಹೈಯರ್ ಅಟಾಮಿಕ್ ನಂಬರ್ ಇರ್ತಕ್ಕಂಥ ಎಲಿಮೆಂಟ್ಸ್ ಗೆ ಇಷ್ಟು ಉದ್ದ ಬರೆಯೋದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್. ಸೊ ಸಿಂಪ್ಲಿಫೈಡ್ ವೇನಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬಹುದು. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಸ್ಕ್ಯಾಂಡಿಯಂ, ಲೆಟ್ ಅಸ್ ಕನ್ಸಿಡರ್ ಸ್ಕ್ಯಾಂಡಿಯಂ. ಸ್ಕ್ಯಾಂಡಿಯಂ ತಗೊಳ್ಳೋಣ 21. ಸೊ ಆರ್ಗಾನ್ 4s2 3d1 ಅಂತ ಬರ್ಬೋದು ಇಷ್ಟೇ. ಇಲ್ಲಿ ನೋಡಿ ಇಷ್ಟು ಅಟಾಮಿಕ್ ನಂಬರ್ 18 ವರೆಗೂ ನಾನು ನೇರವಾಗಿ ಅಂತ ಬರ್ತಿದ್ದೀನಿ, ಆರ್ಗಾನ್ ಅಂತ ಬರ್ತಿದ್ದೀನಿ. So argon ಅಂದ್ರೆ we consider noble gas to simplify the electronic configuration, right? Electronic configuration ಬರಿಬೇಕಂದ್ರೆ ನಾವು noble gas ನ ಕನ್ಸಿಡರ್ ಮಾಡ್ತೀವಿ. Take for example sodium. ನೋಡಿ ಒಂದು ಸೋಡಿಯಂ ಇದೆ, atomic number is 11. 1s2 2s2 2p6 3s1. ಇಷ್ಟು ಉದ್ದ ಬರಿಬೇಕು ಅಂತಂದ್ರೆ ಇಟ್ ಕನ್ಸ್ಯೂಮ್ಸ್ ಟೈಮ್. ಹಾಗಾಗಿ ನಾವು ಸಿಂಪಲ್ ವೇನಲ್ಲಿ ಏನು ಮಾಡ್ತೀವಿ, ಈ 11 ಅಟಾಮಿಕ್ ನಂಬರ್ ಹಿಂದ್ಗಡೆ ಯಾವ ಒಂದು ನೋಬೆಲ್ ಗ್ಯಾಸ್ ಇರುತ್ತೋ, ಯಾವುದು? ಎಸ್, ನಿಯಾನ್. ನಿಯಾನ್ ಇಸ್ ದ ನೋಬೆಲ್ ಗ್ಯಾಸ್. ಸೊ ನೋಬೆಲ್ ಗ್ಯಾಸ್ ಬಂದ್ಬಿಟ್ಟು 3s1 ಅಂತ ಬರುತ್ತೆ. ದಿಸ್ ಇಸ್ ದ ಸಿಂಪ್ಲಿಫೈಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ರೈಟ್? ಈಗ ಅಟಾಮಿಕ್ ನಂಬರ್ 21 ಇದೆ. ಅಟಾಮಿಕ್ ನಂಬರ್ 21 ಅಂದ್ರೆ ಅದರ ಹಿಂದ್ಗಡೆ ಬರ್ತಕ್ಕಂಥ ನೋಬೆಲ್ ಗ್ಯಾಸ್ ಯಾವುದು? ಆರ್ಗಾನ್. ಅದರ ಹಿಂದ್ಗಡೆ ಬರ್ತಕ್ಕಂಥ ನೋಬೆಲ್ ಗ್ಯಾಸ್ ಯಾವುದು? ಇನ್ನು ರಿಮೈನಿಂಗ್ ಎಲೆಕ್ಟ್ರಾನ್ಸ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರೀತೀವಿ. So this is how you can simplify the electronic configuration by writing noble gas. Next, last part is stability. Stability of half filled and completely filled electrons. Okay. Stability of half filled and completely filled electronic configuration. Listen. If the electronic configuration is exactly half filled, it has extra stability. If the electronic configuration is completely filled, then it is completely stable. It does not undergo any of the chemical reactions. It becomes inert, stable. Right? Take for example nitrogen. Nitrogen atomic number is 7. Atomic number 7. Electronic configuration 1s2 2s2 2p3. 7 is 2 plus 2 4 4 plus 3 7. Today electronic configuration 2 electrons 2 electrons. So according to Hund's rule we fill only 1 electron, 1 2 3. Today ಇಲ್ಲಿ ಟೋಟಲ್ ಆಗಿ 6 electrons ಇರಬೇಕಿತ್ತು, ಬಟ್ 3 ಇದೆ. Exactly half filled. Exactly half filled ಇದೆ, which means nitrogen attains extra stability. Extra stability ಅಂದ್ರೆ ಅದಕ್ಕೆ stability ಸಿಗುತ್ತೆ. It does not undergo any of the reactions easily, right, as compared to other electrons, other atoms. Next, completely filled. Suppose neon, atomic number 10. So ಇಲ್ಲಿ ನೋಡಿ 1s2 2s2 2p6. ಇಲ್ಲಿ 1s2 2s2 2p6 ಅಂದ್ರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ 1 2 3 4 5 6. Now it has, neon has completely filled outermost shell, hence it is inert. It does not undergo any of the reactions. Noble gas are also called inert gases ಅಂತ ಕರೀತೀವಿ. That's because it does not undergo any of the reactions. ಯಾಕೆ ರಿಯಾಕ್ಷನ್ ಆಗೋದಿಲ್ಲ?
hence valency is 0, outermost shell is completely filled. ನೀವು ಆಕ್ಟೇಟ್ ರೂಲ್ ಅಂತ ಕೇಳಿರ್ತೀರಾ. ಆಕ್ಟೇಟ್ ರೂಲ್ ಅಂತಂದ್ರೆ outermost shell ಅಲ್ಲಿ 8 electrons ಇತ್ತು ಅಂದ್ರೆ that atom it attains stability, it becomes inert, right? ಗೊತ್ತಾಯ್ತಲ್ಲ. So this is all about your atomic structure. This completes your chapter atomic structure. Read all the important questions what I already told you, right? This is very very important chapter, big chapter. ಬಹಳಷ್ಟು ಮಾರ್ಕ್ಸ್ ಗೆ ನಿಮಗೆ ಎಕ್ಸಾಮ್ ಗೆ ಬರುತ್ತೆ. ಸೊ ಟ್ರೈ ಟು ರೀಡ್ ಈಚ್ ಅಂಡ್ ಎವ್ರಿ ಪಾಯಿಂಟ್, ಈಚ್ ಅಂಡ್ ಎವ್ರಿ ಲೈನ್ ವಾಟ್ ಐ ಹ್ಯಾವ್ ಥಾಟ್. ನಾನು ನೋಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಆಲ್ರೆಡಿ, PDF ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಆ PDF ನ ರೆಫರ್ ಮಾಡಿ, ಓದ್ರಿ, ಪಿನ್ ಟು ಪಿನ್ ಓದ್ರಿ. ನಿಮಗೆ ಏನೇ ಡೌಟ್ಸ್ ಬಂದ್ರು ನನಗೆ ಕೇಳಿ. ಗೊತ್ತಾಯ್ತಾ? ಓಕೆ, ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್ atomic structure. Thank you.